ಕತೆ ಹೇಳುವೆ, ಕೇಳಿರಿ ಕತೆ ಹೇಳುವೆ. ಅಧಿಪತಿಯಾಗಿರುವ ಸರ್ವ ಮಂಗಳಕರನಾಗಿರುವ ಪ್ರಥಮ ಪೂಜಿತನಾಗಿರುವ ಗಣಾಧಿಪತಿ ಲಂಬೋದರ ವಿನಾಯಕ ಏಕದಂತ ವಕ್ರತುಂಡ ವಿಘ್ನ ವಿನಾಶಕ ಗಣಪತಿಯ ಕಥೆ ಇದು. ಜಗನ್ಮಾತೆ ಪಾರ್ವತಿ ಹಾಗೂ ಲೋಕನಾಯಕನಾದ ಶಿವನ ಮುದ್ದಿನ ಸುತನಾದ ವಿಘ್ನೇಶ್ವರನ ಜನ್ಮ ವೃತ್ತಾಂತದ ಚರಿತ್ರೆಯನ್ನ ಭಾದ್ರಪದ ಶುಕ್ಲದ ಚೌತಿಯ ಈ ಶುಭ ದಿನದಂದು ನಾವೆಲ್ಲರೂ ಕೇಳುವ ನೋಡುವುದರ ಜೊತೆಗೆ ಅವನ ಕೃಪೆಗೆ ಪಾತ್ರರಾಗೋಣ. ಕೈಲಾಸವಾಸಿಯಾದ ಮಹಾದೇವನು ಜ್ಞಾನದಲ್ಲಿ ಮಗ್ನನಾಗಿರಲು ಇತ್ತ ಕೈಲಾಸದಲ್ಲಿ ತಾಯಿ ಪಾರ್ವತಿಯು ಇಂದು ನನ್ನ ಪತಿ ಪರಮೇಶ್ವರನು ನನಗೆ ಒಲಿದ ಸುದಿನ. ಈ ದಿನದ ಪೂಜೆಯ ಅರ್ಘ್ಯವನ್ನು ಅವರಿಗೆ ಅರ್ಪಿಸಬೇಕೆಂದು ನನ್ನ ಮನಸ್ಸು ಹೇಳುತ್ತಾ ಇದೆ. ಆದರೆ ಈಗ ಸಂಧ್ಯಾ ಸಮಯವಾದ್ದರಿಂದ ಬೇಗ ಸ್ನಾನ ಮುಗಿಸಿ ಆನಂತರ ಪೂಜೆ ಮಾಡಬೇಕು ಎಂದು ಇರುವ ಈ ಕಾವಲುಗಾರರು ಇಂದೇಕೆ ಇಲ್ಲ? ನನ್ನ ಕಾವಲಿಗೆ ಪರಶಿವನೂ ಇಲ್ಲ. ದೂತರೇ ದೂತರೇ ಅವರೂ ಇಲ್ಲ. ಹಾಗಾದರೆ ನಾನು ಸ್ನಾನ ಮಾಡಿ ಬರುವವರೆಗೂ ನನ್ನ ಕಾವಲು ಯಾರು ಕಾಯುವರು? ನಾನೀಗೇನು ಮಾಡಲಿ? ನನ್ನ ಬೆವರಿನ ಅಂಶದಿಂದ ಒಬ್ಬ ಬಾಲಕನನ್ನು ಸೃಷ್ಟಿ ಮಾಡುತ್ತೇನೆ. ಪುತ್ರ, ತಾಯಿಯ ಅಂಶದಿಂದ ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ. ನಿನಗೊಂದು ಕಾರ್ಯವಹಿಸುತ್ತೇನೆ. ಇತ್ತ ಬಾ ಕಂದ. ಪುತ್ರ, ನಾನು ಈಗ ಸ್ನಾನಗೃಹಕ್ಕೆ ಹೋಗಬೇಕು. ನಾನು ಸ್ನಾನ ಮಾಡಿ ಬರುವವರೆಗೂ ಒಳಗೆ ಯಾರನ್ನು ಪ್ರವೇಶಿಸಲು ಬಿಡಬಾರದು. ಆಗಲಿ ಮಾತೆ. ಪುತ್ರ, ತೆಗೆದುಕೋ. ಇದು ನಿನ್ನ ಆತ್ಮರಕ್ಷಣೆಗಾಗಿ. ನೆನಪಿರಲಿ, ಯಾರೇ ಬಂದರೂ ಒಳಗೆ ಪ್ರವೇಶಿಸಲು ಬಿಡಬಾರದು. ಯಾರನ್ನು? ಆಗಲಿ ಮಾತೆ. ಒಳಗೆ ಹೋಗುವಂತಿಲ್ಲ. ಏನು, ನಮಗೆ ಪ್ರವೇಶವಿಲ್ಲವೇ? ಯಾರು ನೀನು ಬಾಲಕ? ನಾನು ಗೌರಿ ಪುತ್ರ. ಒಳಗೆ ಯಾರನ್ನು ಬಿಡಬೇಡ ಎಂದು ನನ್ನ ಮಾತೆ ನನಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅವರ ಅನುಮತಿ ಸಿಗುವವರೆಗೂ ಯಾರು ಒಳಗೆ ಹೋಗುವಂತಿಲ್ಲ. ಓಹೋ, ಹಾಗೆ.
ಹಾಗಾದರೆ ಕೇಳು, ನಾನು ಅವಳ ಪತಿ. ನನ್ನ ಹೆಸರು ಮಹಾದೇವ. ಈಗ ನಾನು ಒಳಗೆ ಹೋಗಬಹುದು ತಾನೇ? ನಿಲ್ಲಿ, ನೀವು ಯಾರಾದರೂ ಸರಿ, ಈ ಸಮಯದಲ್ಲಿ ಒಳಗೆ ಹೋಗಲು ಬಿಡುವುದಿಲ್ಲ. ಬಾಲಕ, ನಾನಾರೆಂದು ತಿಳಿಸಿದರೂ ನನ್ನನ್ನೇ ತಡೆಯುವೆಯಾ? ಸುಮ್ಮನೆ ದೂರ ಸರಿ, ಇಲ್ಲದಿದ್ದರೆ ಈ ತ್ರಿಶೂಲದಿಂದ ನಿನ್ನ ಶಿರಚ್ಛೇದನ ಮಾಡಬೇಕಾಗುತ್ತದೆ. ನನ್ನ ಬಳಿಯು ನನ್ನ ಮಾತೆ ಕೊಟ್ಟಿರುವ ಆಯುಧವಿದೆ. ಹೋರಾಡಲು ನಾನು ಸಿದ್ಧನಿದ್ದೇನೆ. ಅಷ್ಟೊಂದು ಸುಕ್ಕೆ? ನೋಡೀಗ ಏನು ಮಾಡುತ್ತೇನೆಂದು. ಕೋಪಗುಂಡನು ಆ ಶಿವನು, ಪ್ರಚಂಡ ತಾಂಡವ ಭೈರವನು. ಶಂಕರನು ತನ್ನ ಕೈಶೂಲದಿಂದ ಬಾಲಕನ ತಲೆಯನ್ನು ಕತ್ತರಿಸಿದ. ಸ್ನಾನವ ಮುಗಿಸಿ ಬಂದಳು ಆಗ ಮಂಗಳಾಂಗಿ ಶ್ರೀ ಗೌರಿ. ಪುತ್ರ, ಪುತ್ರ, ಕಂದ, ಎಲ್ಲಿರುವೆ ನೀನು? ಪುತ್ರ, ಪುತ್ರ, ಏನಾಯ್ತು ಮಗನೇ ನಿನಗೆ? ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು? ಹೇಳು ಮಗನೇ. ರೋಧಿಸುತ್ತಿರುವೆ ಅಂದ ಹಾಗೆ ಆ ಸತ್ತ ಬಾಲಕನಾರು? ಮಗು, ನನ್ನನ್ನು ಕ್ಷಮಿಸು. ನೀನಾರೆಂದು ತಿಳಿಯದೆ ನಿನ್ನ ಮೇಲೆ ಪ್ರಹಾರ ಮಾಡಿದೆ. ಆದರೆ ನೀನು ಬಾಲಕನಾಗಿದ್ದರೂ ತುಂಟತನದಿಂದ ಆಟವಾಡದೆ ನಿನ್ನ ತಾಯಿಯ ಆದೇಶವನ್ನು ಪಾಲಿಸಿ ಮತ್ತೆ ಜನ್ಮ ತಾಳಿದ ನಿನಗೆ ನಾವು ವಿಘ್ನೇಶ್ವರ ಎಂದು ನಾಮಕರಣ ಮಾಡುತ್ತಿದ್ದೇವೆ. 3 ಲೋಕದಲ್ಲಿ ಯಾರೇ ಶುಭ ಕಾರ್ಯ ಮಾಡಲಿ ಮೊದಲ ಪೂಜೆ ನಿನದಾಗಬೇಕು. ಅವರ ವಿಘ್ನಗಳು ನಿನ್ನಿಂದ ನಿವಾರಣೆಯಾಗಿ ಅವರಿಗೆ ಅಷ್ಟೈಶ್ವರ್ಯಗಳು ದೊರೆಯುತ್ತವೆ. ಇದು ನಾವು ನಿನಗೆ ಕೊಡುತ್ತಿರುವ ಆಶೀರ್ವಾದ. ದೇವತೆಗಳಲ್ಲೇ ನೀನು ಅಗ್ರ ಪೂಜಿತ. ಅಷ್ಟೇ ಅಲ್ಲ, ಸಕಲ ಗಣಗಳ ಅಧಿಪತಿ. ಸಕಲ ಲೋಕವೂ ನಿನಗೆ ವಿನಾಯಕ, ವಿಘ್ನೇಶ್ವರ, ಲಂಬೋದರ ಎಂಬ ನಾನಾ ನಾಮಾಂಕಿತಗಳಿಂದ ಪೂಜೆ ಮಾಡುತ್ತವೆ. ನಾರಾಯಣ ನಾರಾಯಣ. ಪ್ರತಿ ಆರಂಭಕ್ಕೂ ಒಂದು ಅಂತ್ಯ ಇರುವ ಹಾಗೆ ಈ ಕಥೆಗೂ ಸುಖಾಂತ್ಯವಾಯಿತು. ಗಣಪತಿಯ ಹಬ್ಬದ ದಿನ ಗಣಪತಿಯ ಕಥೆ ಕೇಳಿದ ನಿಮ್ಮೆಲ್ಲರಿಗೂ ಮಂಗಳವಾಗಲಿ.